ಹಾಯ್, ನಾನು ಕೃಷ್ಣ. ವೆಲ್ಕಮ್ ಟು ದ ಕೇಶಿ ಶೋ. ಇವತ್ತಿನ ಹೊಸ ಸ್ಪೆಷಲ್ ಫುಡ್ ವ್ಲಾಗಿಗೆ ಸ್ವಾಗತ. ಇಷ್ಟು ದಿವಸ ನಾನು ಬೇರೆ ಬೇರೆ ರೀಲ್ಸಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಬೇರೆ ಬೇರೆ ಫುಡ್ಡನ್ನು ಟ್ರೈ ಮಾಡ್ತಿದ್ದೆ, ಅಥವಾ ಬೇರೆ ಬೇರೆ ಹೋಟ್ಲ್ಗಳಿಗೆ ಹೋಗಿ ಅಲ್ಲಿ ಒಂದು ಫುಡ್ ರಿವ್ಯೂ ಕೊಡುವಂಥದ್ದೆಲ್ಲ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ ಮೇಯ್ನಾಗಿ. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು ಕೂಡ. ಹಾಗಾಗಿ ಇವತ್ತು ನಾನು ನಮ್ಮ ಹೋಟ್ಲನ್ನ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ಹೋಟ್ಲ್ ಎಲ್ಲಿದೆ ಅಂತ ಹೇಳಿದರೆ ಸುಳ್ಯದಲ್ಲಿದೆ. ಸುಳ್ಯದಲ್ಲಿ ಚೆನ್ನಕೇಶವ ಸರ್ಕಲ್ ಅಂತ ಒಂದು ಪ್ಲೇಸ್ ಇದೆ. ನಮ್ಮ ಮಾರುಕಟ್ಟೆ, ಏನು ಮಾರುಕಟ್ಟೆ, APMC ಮಾರುಕಟ್ಟೆ ಹತ್ತಿರ ಟರ್ನ್ ಆಗುವಲ್ಲಿ ನಮ್ಮ ಒಂದು ಸರ್ಕಲ್ ಇದೆ. ಓಕೆ, ಅಲ್ಲಿ ನಮ್ಮ ಹೋಟ್ಲ್ ಇರುವಂತಹದ್ದು ಶ್ರೀ ದುರ್ಗಾ ಹೋಟೆಲ್ ಅಂತ. ಸಣ್ಣ ಹೋಟ್ಲು. ಇಷ್ಟುವರೆಗೆ ನಾವು ವೀಡಿಯೋ ಮಾಡಿಲ್ಲ. ನಮ್ಮ ಅಮ್ಮ ಕೂತಿದ್ದಾರೆ, ಅಪ್ಪ ಆ್ಯಕ್ಚುಲಿ ಹೊರಗೆ ಹೋಗಿದ್ದಾರೆ. ಓಕೆ, ಇದು ನಮ್ಮ ಹೋಟ್ಲು. ನಮ್ಮ ಹೋಟ್ಲಿನ ಸ್ಪೆಷಾಲಿಟಿ ಏನು ಎತ್ತ, ನಮ್ಮ ಹೋಟ್ಲಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಇವತ್ತು ಹೇಳ್ತೇನೆ. ತುಂಬ ಜನರು ಬರ್ತಾರೆ. ಓಕೆ, ನಮ್ಮ ಹೋಟ್ಲ್ ಏನು ಸ್ಪೆಷಲ್ಲು ಅಥವಾ ನಮ್ಮ ಹೋಟ್ಲಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲವನ್ನು ತಿಳಿಸ್ತೇನೆ. ಫಸ್ಟಿಗೆ ಲೊಕೇಶನ್ ನೋಡ್ತಾ ಇದ್ದೀರಾ. ಬಸ್ ಸ್ಟ್ಯಾಂಡಿಂದ ಬರುವಾಗ ನಿಮಗೆ ಈ ಒಂದು ಸರ್ಕಲ್ ಸಿಗುತ್ತೆ, KVG ಸೈಡ್ ಹೋಗುವಾಗ, ಅಥವಾ ಆಯುರ್ವೇದ ಅಥವಾ ಈ ಒಂದು ಜಿಯೋ ಸ್ಟೋರ್ ಏನಿದೆ ಇದರ ಹತ್ತಿರ ಈ ಒಂದು ನಮ್ಮ ಹೋಟ್ಲಿದೆ. ಚೆನ್ನಕೇಶವ ಸರ್ಕಲ್, ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ನ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ಲಿ, ಖಂಡಿತ ಬರಲೇಬೇಕು. ಇದು ನಮ್ಮ ಲೊಕೇಶನ್ ಅಂತ ಹೇಳ್ಬೋದು. ಓಪನ್ ಬಂದ ಹಾಗೆ ನಮಗೆ ಈ ಥರ ಸಿಗುತ್ತೆ. ಇಷ್ಟೆಲ್ಲ ಚೇರ್ಸ್ಗಳಿದೆ. ನಮ್ಮಮ್ಮ ಇದ್ದಾರೆ. ನಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ, ನಾರ್ಮಲಾಗಿ ಬೇರೆ ಬೇರೆ ಹೋಟ್ಲಲ್ಲಿ ಕೆಲಸದವ್ರನ್ನಿಟ್ಟು ಏನೋ ಅಡುಗೆ ಮಾಡ್ತಾರೆ ಅಥವಾ ಸರ್ವ್ ಮಾಡ್ತಾರೆ, ಆ ಥರ. ನಮ್ಮ ಹೋಟ್ಲಲ್ಲಿ ಆ ಥರ ಯಾರೂ ಇಲ್ಲ. ಅಪ್ಪ ಅಮ್ಮ ಇಬ್ಬರೇ ಅಡುಗೆ ಮಾಡೋದು, ಸರ್ವ್ ಮಾಡೋದಾಗಿರ್ಬೋದು, ಎಲ್ಲವನ್ನು ಅಪ್ಪ ಅಮ್ಮನೇ ಮೇಂಟೈನ್ ಮಾಡ್ತಾರೆ. ಇದು ನಮ್ಮ ಹೋಟ್ಲಿನ ಸ್ಪೆಷಲ್ ಒಂದು ವಿಷಯ. ಮತ್ತು ಬೇರೆ ಸ್ಪೆಷಲ್ ಅಥವಾ ಮೇನ್ ಸ್ಪೆಷಲ್ ಏನು ಹೇಳಿದ್ರೆ, ನಮ್ಮ ಮಧ್ಯಾಹ್ನದಲ್ಲಿ ಸಿಗುವಂತಹ ಊಟ. ನಮ್ಮ ಹೋಟ್ಲಲ್ಲಿ ಮಧ್ಯಾಹ್ನದಲ್ಲಿ ಊಟ ಸಿಗ್ತಾಯಿಲ್ಲ, ಅದಕ್ಕೇ ನಮ್ಮ ಹೋಟ್ಲ್ ಫೇಮಸ್ಸು. ಹೆಲ್ದಿಯಾಗಿ, ಸುಳ್ಯದಲ್ಲಿ ಹೆಲ್ದಿಯಾಗಿ ತಿನ್ನಬೇಕು ಆ್ಯಂಡ್ ಒಂದು ಯಾವುದೇ ರೀತಿ ಆರೋಗ್ಯ ಹಾಳಾಗಬಾರ್ದು ಅಂತ ಇದ್ದರೆ ನಮ್ಮ ಹೋಟ್ಲೇ ರೆಕಮೆಂಡೆಡ್. ಎಲ್ಲಿ ಬೇಕಾದರೂ ಸುಳ್ಯದಲ್ಲಿ ಅಥವಾ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಹೋಗಿ ಫುಡ್ಡಿಗೆ ಏನಾದರೂ ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು, ಮಸಾಲ, ಗರಂ ಮಸಾಲ ಅದು ಇದೆಲ್ಲ ಹಾಕಿ ಟೇಸ್ಟಿಂಗ್ ಚೆನ್ನಾಗಿರುತ್ತೆ, ಬಟ್ ಹೆಲ್ದಿ ಆಗಿರಲ್ಲ. ಬಟ್ ನಮ್ಮಲ್ಲಿ ಸಿಗುವಂಥ ಫುಡ್ ಇದೆಲ್ಲ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಒಂಥರ ಮನೆ ಊಟ ಥರ ಇರುತ್ತೆ ಅಂತ ಹೇಳ್ಬೋದು. ಅಮ್ಮ ಊಟ ಮಾಡಲಿಲ್ಲ ಮಧ್ಯಾಹ್ನ. ನಾನು ಮಾಡಲಿಲ್ಲ, ನೀವಲ್ಲ. ಮಧ್ಯಾಹ್ನ 3 ಗಂಟೆ ಆಗಿದೆ. ನೋಡ, ನಿಮ್ಮ ಹೋಟ್ಲಿನ ಸ್ಪೆಷಲ್ ಊಟ ಕುಡಿಯಲ್ಲ. ನಮ್ಮ ಸುಳ್ಯದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರುವಂಥದ್ದು ನಾವೇ. ಏನು ಅಂತ ಹೇಳಿದ್ರೆ ಸೆಲ್ಫ್ ಸರ್ವಿಸ್ ಅಂತ. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಅಪ್ಪ ಅಮ್ಮ ಇಬ್ಬರೇ ಇರುವ ಕಾರಣದಿಂದಾಗಿ ಅವರಿಗೆ ಬಂದು ಟೇಬಲಿಗೆ ಸರ್ವ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಸೆಲ್ಫ್ ಸರ್ವಿಸ್ನ ಹಾಕಿದ್ದೇವೆ. ಓಕೆ, ಹಾಗಾಗಿ ನಾವೇ ಅಲ್ಲಿ ಹೋಗಿ ಊಟ ತಗೊಳ್ಬೇಕಾಗ್ತದೆ. ಆ್ಯಂಡ್ ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಎರಡೂ ಕೂಡ ಇದೆ. ಸೌತ್ ಇಂಡಿಯನ್ ಮಾತ್ರ. ಮಧ್ಯಾಹ್ನದ ಹೊತ್ತಿಗೆ ನಮಗೆ ಊಟ ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಮತ್ತು ಜ್ಯೂಸಸ್ಗಳು, ಕೆಲವೊಂದು ಫ್ರೂಟ್ ಜ್ಯೂಸಸ್ ಅದು ಕೂಡ ಹೆಲ್ದಿ ಜ್ಯೂಸ್ಗಳು, ಯಾವುದೇ ರೀತಿ ಬಾಟಲ್ ಜ್ಯೂಸ್ಗಳಲ್ಲ, ಜ್ಯೂಸಸ್ಗಳು ಸಿಗುತ್ತೆ. ಬೆಳಿಗ್ಗೆ ಜಾಸ್ತಿ ಇಲ್ಲ. ಈಗ ನೀರು ದೋಸೆ, ಕೆಲವೊಮ್ಮೆ ಸಾದು ದೋಸೆ, ಅಥವಾ ಕೆಲವೊಮ್ಮೆ ಇಡ್ಲಿ, ಕೆಲವೊಮ್ಮೆ ಪಲಾವ್, ಕೆಲವೊಮ್ಮೆ. ಓಕೆ, ಮಧ್ಯಾಹ್ನದ ಊಟಕ್ಕೆ ನಾನು ರೆಕಮೆಂಡೆಡ್. ಓಕೆ, ಇವಾಗ ನೀರು ದೋಸೆ ಮಾಮೂಲಾಗಿ ಇರ್ತದೆ. ಇದು ನಮ್ಮ ಊಟ, ಮಧ್ಯಾಹ್ನದ ಬಿಸಿ ಊಟ. ಆ್ಯಕ್ಚುಲಿ ಇವಾಗ 3 ಗಂಟೆ ಆಗಿದೆ, ಬಟ್ ಆ್ಯಕ್ಚುಲಿ ಊಟ ಇನ್ನೂ ಕೂಡ ಬಿಸಿ ಇದೆ ಅಂತ ಹೇಳ್ಬೋದು. ಬಿಕಾಸ್ ಇದು 2ನೇ ಸಲನ 3ನೇ ಸಲ ಹಾಕಿರುವಂಥದ್ದು ನಾನು. ಇವಾಗ ನಾವು ನಮ್ಮ ಮಧ್ಯಾಹ್ನದ ಊಟದಲ್ಲಿ ಏನೆಲ್ಲ ಸಿಗ್ತದೆ ಅಂತ ಹೇಳೋದು. ಮಧ್ಯಾಹ್ನದ ಊಟದಲ್ಲಿ ರೈಸು, ನಿಮಗೆ ಬಾಯ್ಲ್ಡ್ ರೈಸ್ ಬೇಕಾದ್ರೆ ಬಾಯ್ಲ್ಡ್ ರೈಸು, ವೈಟ್ ರೈಸ್ ಬೇಕಾದ್ರೆ ವೈಟ್ ರೈಸು, ಸಾರು, ಸಾಂಬಾರು, ಮಜ್ಜಿಗೆ, ಮೊಸರು, ಪಲ್ಯ, ಉಪ್ಪಿನಕಾಯಿ, ಮೆಣಸು, ಇದಿಷ್ಟು ಸಿಗ್ತದೆ. ಓಕೆ, ಬಟ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಮ್ಮ ಒಂದು ಹೋಟ್ಲಲ್ಲಿ ಈ ಒಂದು ಸಾರು ಯಾವಾಗಲೂ ಇದೇ ಥರ ಒಂದೇ ಸಾರು ಇರ್ತದೆ, ಚೇಂಜಸ್ ಮಾಡಲ್ಲ ನಾವು. ತಿಳಿ ಸಾರು ಆ್ಯಕ್ಚುಲಿ ಇದುವೇ ಡಿಫ್ರೆನ್ಸ್, ಆಯಿತಾ. ನೀವು ಮನೇಲಿ ಮಾಡೋದಕ್ಕೂ ಅಥವಾ ನಮ್ಮಲ್ಲಿ ತಿನ್ನೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅಂದರೆ ನಿಜವಾಗ್ಲೂ ನಮ್ಮ ಒಂದು ಸೂಪರ್ ಡೂಪರ್ ಅಂತ ಹೇಳಿದ್ರೆ ಸಾರಿ ನಮ್ಮ ಒಂದು ಊಟದಲ್ಲಿ. ಅದಾದಮೇಲೆ ಅಥವಾ ಅದರೊಟ್ಟಿಗೆ ಬರುವಂಥದ್ದು ಈ ಒಂದು ಮೆಣಸು, ಆಯಿತಾ. ಮಜ್ಜಿಗೆ ಮೆಣಸು ಅಂತ ಪಬ್ಲಿಕಲ್ಲಿ ಕರೀತಾರೆ. ಈ ಒಂದು ಮೆಣಸು, ನೀವು ಮಜ್ಜಿಗೆ ಮೆಣಸು ತಿಂದರೂ ಕೂಡ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಿಲ್ಲ, ಬಟ್ ಇದಂತೂ ಲಿಟ್ರಲಿ ಅಡಿಪೊಳಿ. ಇದೆರಡು ಮೇಯ್ನಾಗಿ ಸ್ಪೆಷಲ್ ಆಗಿರುವಂಥದ್ದು ನಮ್ಮ ಹೋಟ್ಲಲ್ಲಿ ಅಂತ ಹೇಳ್ಬೋದು. ಮತ್ತು ಮಜ್ಜಿಗೆ ಅದೆಲ್ಲವೂ ಕೂಡ, ಮಜ್ಜಿಗೆ ಪಲ್ಯ ನಾವು ಡಿಫ್ರೆಂಟಾಗಿ ಚೇಂಜಸ್ ಮಾಡ್ತಾ ಇರ್ತೇವೆ. ಇದು ಅಲಸಂಡೆ ಪಲ್ಯ, ಕೆಲವೊಮ್ಮೆ ಕ್ಯಾಬೇಜ್ ಪಲ್ಯ, ಕೆಲವೊಮ್ಮೆ ಬೇರೆ ಬೇರೆ ಇರ್ತದೆ, ಆಯಿತಾ. ಸಾರು, ಸಾಂಬಾರು ಇಷ್ಟು ಇರ್ತದೆ. ಕೆಲವೊಮ್ಮೆ ಕಚಂಬರ್ ಕೂಡ ಇರ್ತದೆ, ಮತ್ತು ಉಪ್ಪಿನಕಾಯಿ, ಇದಿಷ್ಟು. ಓಕೆ, ಇವಾಗ ಊಟ ಮಾಡುವ. ಆ್ಯಕ್ಚುಲಿ ಅಮ್ಮ ಏನಾದರೂ ಕತೆ ಹೇಳಲಿಕ್ಕಿದ್ರೆ ಹೇಳಿ, ಯಾಕೆ ನಿಮ್ಮ ಊಟ ಸ್ಪೆಷಲ್ ಅಂತ ಹೇಳಿ. ತುಂಬ ಕ್ಲೀನ್ ಆಗಿರ್ತದೆ. ಅದೊಂದು ಮೇನ್ ಆಯ್ತಾ. ಅಂದರೆ ನಾರ್ಮಲ್ ಆಗಿ ಬೇರೆ ಹೋಟ್ಲಲ್ಲಿ ಹೋದರೆ ಫ್ರೆಶ್ ಆಗಿರ್ತದೆ ಯಾವಾಗಲೂ ಹೆಚ್ಚಾಗಿ. ಅಂದರೆ ಮೊದಲು ಮಾಡಿದ್ದು ಅಲ್ಲಿ ನೋಡಿ ಹೇಳಿದ್ರೆ
ಹೇಳಿ. ಮೊದಲು 12 ಗಂಟೆ ಆಗುವಾಗ ಅನ್ನ ಇಡುದೇನ 12 ಗಂಟೆ ಆಗುವಾಗ ಅಷ್ಟೇ. ಅದು ಅನ್ನ ಆಗಿ ಊಟಕ್ಕೆ ಬರೋ ಹೊತ್ತಿಗೆ ಇರ್ತದೆ, ಬಿಸಿ ಬಿಸಿ ಇರ್ತದೆ. ಅದು ಮುಗ್ದ ಕೂಡಲೇ ಮುಗ್ದ್ರೆ ಬೇರೆ ಮಾಡ್ತೇನೆ, ವಾಪಸ್ ಮಾಡ್ತೇನೆ. ಬಾಯ್ಲ್ ರೈಸ್ ಒಮ್ಮೆಗೆ ಇಡ್ತೀರಾ? ವೈಟ್ ರೈಸ್ ಮಾತ್ರ ಮಾಡ್ತಾ ಒಮ್ಮೆಲೆ. ಇರ್ತೀರಾ? ವೈಟ್ ರೈಸ್ ಬೇಕಾದ್ರೆ ಮಾಡ್ತೇನೆ. ಸೊ ನಾರ್ಮಲ್ ಆಗಿ ಸಾರು ಸ್ಪೆಷಾಲಿಟಿ ಅಂತ ತುಂಬ ಜನ ಹೇಳ್ತಾರೆ. ನಾನು ಇವಾಗಲೇ ಕೆಲವೊಮ್ಮೆ ಹೋಟೆಲ್ ಇರ್ತೇನೆ ಅಂತ ವರ್ಕ್ ಮಾಡಿಕೊಂಡು ಬಟ್ ಆಮೇಲೆ ಸಾರು ಚೆನ್ನಾಗಿದೆ, ಸಾರು ಸೂಪರ್ ಆಗಿದೆ ಅಂತ. ಸೊ ಸಾರು ಸ್ಪೆಷಲ್ ಏನು, ಯಾಕೆ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಮಾಡೋ ಹಾಗೆ ಅಲ್ಲ ಅದು. ಅದು ನಂದೊಂದು ಸ್ಪೆಷಲ್. ಎಸ್, ಸಾರು ಸ್ಪೆಷಲ್. ಹಾಂ, ಟೊಮೆಟೊ, ಈರುಳ್ಳಿ, ಕಾಯಿಮೆಣಸು ಮತ್ತು ರಸಂ ಪುಡಿ ನಾನೇ ಮಾಡ್ತೇನೆ ಹೆಚ್ಚಾಗಿ. ಅದಕ್ಕೆ ಹಾಕ್ತೇನೆ, ಕುದಿಸ್ತೇನೆ ಅಷ್ಟೇ. ಸೊ ನಿಮ್ಮಲ್ಲಿ ಸಾರು ಸ್ಪೆಷಲ್. ಮತ್ತು ಮೆಣಸು, ತುಂಬ ಜನ ಮೆಣಸು ಕೇಳಿ ಅಂದರೆ ಹೌದು. ನಾರ್ಮಲ್ ಆಗಿ ಎಲ್ಲ ಕಡೆ ಮೆಣಸು ಇರ್ತದೆ. ಯಾವ ರೀತಿ ಮೆಣಸದು? ಬಜ್ಜಿ ಮೆಣಸು. ಬಟ್ ನಮ್ಮಲ್ಲಿ ಈ ಒಂದು ಮಜ್ಜಿಗೆ ಮೆಣಸು, ನಾನು ಚಿಕ್ಕದಿರುವಾಗಲಿಂದಲೂ ಈ ಒಂದು ಮಜ್ಜಿಗೆ ಮೆಣಸು ಲಿಟ್ರಲಿ ಫೇಮಸ್ ಆಯಿತಾ. ಪ್ರತಿಯೊಬ್ಬರು ಬಂದವರು ಇನ್ನೊಂದು ಮೆಣಸು ಕೊಡಿ, ಇನ್ನೊಂದು ಮೆಣಸು ಕೊಡಿ ಅಂತ ಕೇಳಿ ಕೇಳಿ ತಗೊಂಡು ತಿಂತಾರೆ. ನಿಜವಾಗ್ಲೂ ಸೂಪರ್ ಆಗಿರೋದೆ. ಅದರ ಸೀಕ್ರೆಟ್ ಅಥವಾ ಯಾಕೆ ಸ್ಪೆಷಲ್? ಜಾಸ್ತಿ ಖಾರ ಸಹ ಇರುವುದಿಲ್ಲ ಅದು. ಊಟಕ್ಕೆ ಇನ್ನೂ ಸಹ ತಿನ್ನೋ ಅಂತ ಆಗ್ತದೆ ಅದು. ಹಾಗೆ ಇರ್ತದೆ ಅದು. ನಾವು ಮಾಡುವ ರೀತಿಯೋ ಅಲ್ಲ ತಿನ್ನುವವರ ಬಾಯಿಯೋ ಗೊತ್ತಿಲ್ಲ, ಅಂತೂ ತುಂಬ ಇಷ್ಟಪಡ್ತಾರೆ ಅದನ್ನು. ಅದು ಇಲ್ಲಾಂದರೆ ಮೆಣಸೇ ಬೇಕು, ಹಪ್ಪಳ ಕೊಟ್ಟರೆ ಹಪ್ಪಳ ಬೇಡ ಮೆಣಸೇ ಆಗ್ಬೋದು ಅಂತ ಹೇಳೋರು ತುಂಬ ಜನ ಇದ್ದಾರೆ. ಅದಕ್ಕೆ ನಾನು ಒಮ್ಮೆ ಮುಗ್ದಿತ್ತು, ಅದಕ್ಕೆ ವಾಪಸ್ ನಾನು ಹಪ್ಪಳ ಕೊಡ್ತಾ ಇದ್ದೆ. ವಾಪಸ್ ನಾನು ಅದನ್ನೇ ಬೇಕು ಅಂತ ಹೇಳಿದಕ್ಕೆ ವಾಪಸ್ ಕಷ್ಟಪಟ್ಟು ಅದನ್ನೇ ಮಾಡ್ತಾ ಇದ್ದೆ. ಅದು ತುಂಬ ಕಷ್ಟ ಮಾಡೋದು, ಅದನ್ನು ನಿಲ್ಲಿಸುವಂತ ಮನಸ್ಸಲ್ಲಿ ಆಗ್ತಾ ಇತ್ತು ಕಳೆದ. ಅಂದ್ರೆ ಬೇರೆ ಹೋಟ್ಲ್ ಆದ್ರೆ ಜನರು ಇರ್ತಾರೆ ಕೆಲಸಕ್ಕೆ ತುಂಬ ಜನ ಇರ್ತಾರೆ, ಯಾವುದೇ ಜನರಿಲ್ಲ, ಯಾರಿಲ್ಲ. ಯಾರಿಲ್ಲ. ಸೊ ಹಾಗೆ 3 ಜನ ಎಲ್ಲವನ್ನೇ ಮಾಡಬೇಕಲ್ಲ. ಅದಕ್ಕೆ ತಿಂಡಿ ಸಹ ಹಾಗೆ, ಒಬ್ಬಳಿಂದ ಎಷ್ಟು ತಿಂಡಿ ಮಾಡ್ಬೋದು? ಬೆಳಿಗ್ಗೆ 10 ಗಂಟೆ ಒಳಗೆ ಆಗ್ಬೇಕು. ಅದೇನು ಎಂತ ತಿಂಡಿ ಮಾಡೋದಾದ್ರು ತಿಂಡಿ ಆ ಟೈಮಿಗೆ ಬೇಕಾಗುತ್ತೆ. ಬೆಳಿಗ್ಗೆಂತ ಹೇಳಿ ನೀವೇ ನಿಮ್ಮ ಬಾಯಿಂದ. ಬೆಳಿಗ್ಗೆ ನೀರು ದೋಸೆ, ಹೆಚ್ಚಾಗಿ ನೀರು ದೋಸೆ ಅಂದ್ರೆ ಅದು ನನಗೆ ಸ್ವಲ್ಪ ಈಸಿ. ಅದಕ್ಕೆ ಸ್ಟೂಡೆಂಟ್ಸ್ಗಳು ಹೆಚ್ಚಿನವರು ಬೆಳಿಗ್ಗೆ ಬರ್ತಾರೆ, ಮಧ್ಯಾಹ್ನದಲ್ಲಿ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಅದೆಲ್ಲರೂ ಕೂಡ ಆಫೀಸಿಂದ ಲೆಕ್ಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಾಲ್ಸ್ ಎಲ್ಲರೂ. ನಮ್ಮ ಮತ್ತೆ ಯಾರಾದ್ರು ದೊಡ್ಡವರು VIP ಗಳು ಯಾರು ಬಂದಿದ್ದಾರಾ? ಒಮ್ಮೆ ಇವರು ಬಂದಿದ್ರು, ಯಾರು? ನಮ್ಮ ಅಂಕಲರು ಬರ್ತಾರೆ. ನಮ್ಮ ಹಳೆ ಮಾಜಿ ಶಾಸಕರು ಮತ್ತೆ ಕಲ್ಲಡ್ಕ ಪ್ರಭಾಕರ ಭಟ್ ಒಮ್ಮೆ 1-2 ಸಲ ಬಂದಿದ್ರು. ಮತ್ತೆ ಕ್ಯಾಂಪದವರು ಅಲ್ಲಿ ಯಾರಾದ್ರೂ ಬಂದ್ರೆ ಸಹ ಅವರು ಸಹ ಬರ್ತಾರೆ. ಮತ್ತೊಮ್ಮೆ ಯಕ್ಷಗಾನಕ್ಕೆ ಅಂತ ಹೇಳಿ ಏನೋ ಅವರದ್ದೇನೋ ಮೀಟಿಂಗ್ ಏನೋ ಇತ್ತಂತೆ ಕ್ಯಾಂಪದಲ್ಲಿ, ಆವಾಗ ಸಹ ಬಂದು ನಮಗೆ ಸ್ಪೆಷಲ್ ಆಗಿ ಒಂದು ಪಾಯಸ ಜೊತೆಗೆ ಕೊಡ್ಬೇಕು ಅಂತ ಹೇಳಿದ್ರು. ಮತ್ತೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇವತ್ತು ಅಂದ್ರೆ ಡಿಸೆಂಬರ್ 12 ಅಣ್ಣ ಬರ್ತಾರೆ. ನಾಳೆ ಬರ್ತಡೇ, ನಾಳೆ ಅಂತ ಹೇಳಿದ್ರೆ ಪಬ್ಲಿಷ್ ಆಗಿದೆ ಇವಾಗ. ಸೊ ಇವತ್ತು ಅಂದ್ರೆ ನೀವು ನೋಡ್ತಿರುವಂತ ದಿವಸ ಡಿಸೆಂಬರ್ 12 ಅಲ್ವಾ? ಇವತ್ತು ನನ್ನ ಬರ್ತಡೇ ಆಗಿರ್ತದೆ. ಆ್ಯಂಡ್ ಬರ್ತಡೇ ದಿವಸ, ನನ್ನ ಬರ್ತಡೇ ದಿವಸ ಮತ್ತೆ ಅಣ್ಣನ ಬರ್ತಡೇ ದಿವಸ ನಮ್ಮಲ್ಲಿ ಪಾಯಸ ಇರ್ತದೆ ಸ್ಪೆಷಲ್ ಆಗಿ. ಅದಿರ್ತದೆ. ಎಸ್, ಅಂದ್ರೆ ಅದು ಸಣ್ಣ ಇರುವಾಗಲೇ ಮಾಡಿ ಮಾಡಿ ಅಭ್ಯಾಸ ಆಗಿ, ಈಗ ಬಿಟ್ಟರೆ ಅದು ನಮಗೊಂಥರ ಮಾಡಲಿಲ್ಲಲ್ಲ ಅಂತೇಳಿ ಬೇಜಾರಾಗ್ತದೆ. ಅದಕ್ಕೆ ಬೇಕಾಗಿ ಎಲ್ಲರಿಗೂ ಆಗ್ತದೆ, ಮಕ್ಕಳಿಗೂ ಆಗ್ತದೆ. ಮಧ್ಯಾಹ್ನ ಹೊತ್ತಲ್ಲಿ ಬಂದರೆ ಬಿಸಿ ಬಿಸಿ ಊಟ, ಸಾರು ಸಾಂಬಾರು ಎಲ್ಲ ಕೂಡ ಬಿಸಿ ಬಿಸಿ ಇರ್ತದೆ. ಇವಾಗ ಕೂಡ ಆ್ಯಕ್ಚುಲಿ ಬಿಸಿ ಇದೆ. 3 ಗಂಟೆ 3:45 ಆಗ್ತದಂತು. ಅಂದರೆ ಜನರು ರಶ್ ಇದ್ದ ಐಟಮ್ಸ್ಗಳು ಕೂಡ ಹೆಲ್ದಿ. ಫಸ್ಟ್ ಆಫ್ ಆಲ್ ಹೆಲ್ದಿ ಆಗಿರ್ತದೆ, ಯಾವುದೇ ರೀತಿ ಕ್ಲೀನ್ ಆಗಿರ್ತದೆ, ಹೆಲ್ದಿ ಆಗಿರ್ತದೆ. ಯಾವುದೇ ರೀತಿ ಅಂತ ಎಕ್ಸ್ಟ್ರಾ ಗರಂ ಮಸಾಲೆ ಅದು ಇದು ಏನು ಹಾಕಲ್ಲ, ಫುಲ್ ನ್ಯಾಚುರಲ್ ಆಗಿ ನಿಮಗೆ ಅದು ಟೇಸ್ಟ್ ಮಾಡಿದಾಗ ಗೊತ್ತಾಗ್ತದೆ ಇದು ಮನೆ ಊಟ ಅಂತ. ಅಷ್ಟೇ ಸಿಂಪಲ್ ಆಗಿ ನಮ್ಮ ಹೋಟ್ಲಲ್ಲಿ ಒಂದು ಹೇಳಬೇಕು ಅಂತಂದರೆ ಅದು ಮನೆ ಊಟ ಅಷ್ಟೇ. ಸೊ ಎಸ್, ಮತ್ತೆ ಬೇರೆ ಎಂತ ಇರ್ತದೆ? ಜ್ಯೂಸ್ ಅದು ಇದು ಅಂತ ಹೇಳಿ ಕರ್ಬೂಜ ಜ್ಯೂಸ್ ಇರ್ತದೆ, ಪೈನಾಪಲ್, ಮತ್ತೆ ಕಲ್ಲಂಗಡಿ ಯಾವಾಗಲೂ ಇರುವುದಿಲ್ಲ, ಅದು ಅಲ್ಲಿ ಸಿಕ್ಕುವ ಹಾಗೆ. ಒಮ್ಮೊಮ್ಮೆ ಅವರಿಗೆ ಹಣ್ಣು ಸಿಗುವುದಿಲ್ಲ, ಅವರು ಕೊಳ್ತದ್ದು ಬಾಡಿದ್ದು ಅಂಥದ್ದೆಲ್ಲ ತರೋದಿಲ್ಲ. ಫ್ರೆಶ್ ಆಗಿದ್ದರೆ ಅವ್ರು ತರ್ತಾರೆ, ಅದನ್ನು ಮಾಡಿಕೊಡ್ತಾರೆ. ಇದ್ದರೆ ಲೆಮನ್ ಜ್ಯೂಸ್ ಕೇಳ್ತಾರೆ. ಮೊದಲೆಲ್ಲ ಅದೇ ಫೇಮಸ್ ಆಗಿತ್ತು, ಲೆಮನ್ ಸೋಡಾ. ಆದರೆ ಈಗ ಲಿಂಬೆ ಸರಿ ಸಿಗುವುದಿಲ್ಲ, ಅದು ಸಣ್ಣ ಲಿಂಬೆ ಅದು ಇಂಗ್ಲಿಕ್ಕೆ. ಮತ್ತೆ ನಾವು ಮಾಡುವಂಥ ತರಕಾರಿ ಕೂಡ ಲೈಕ್ ಕೆಲವೊಂದು ಹೋಟೆಲ್ಗಳಲ್ಲೆಲ್ಲ ಪಿಚ್ಚಿ ಆಗಿರ್ಬೋದು, ಕೊಡ್ತಾರೆ ಆ ಥರ ಎಲ್ಲ ಹಾಕ್ತಾರೆ. ಫ್ರೆಶ್ ತರಕಾರಿ ಬೆಳಿಗ್ಗೆ ಹೋಗಿ ಅಪ್ಪ ತರ್ತಾರೆ, ಮಧ್ಯಾಹ್ನಕ್ಕಾಗುವ ಅಮ್ಮ ರೆಡಿ ಮಾಡಿ ಸಾಂಬಾರು ಮಾಡ್ತಾರೆ. ಮತ್ತೆ ಮಾರನೇ ದಿನಕ್ಕೆ ಅದನ್ನು ಇವತ್ತು ಇರುವುದಿಲ್ಲ, ನಾಳೆ ಪುನಃ ಹೊಸದೇ ತರಕಾರಿ ತರ್ತಾರೆ. ಅವರು ಅಂಗಡಿಯಿಂದ ತರುವಾಗಲೇ ಅಲ್ಲಿಂದ ಲೋಡ್ ಬರುವಾಗಲೇ ಅವರು ಹೋಗಿ ಬೆಳಿಗ್ಗೆ ತರ್ತಾರೆ. ಹಾಗೆ ಅದು ಫ್ರೆಶ್ ಆಗಿರ್ತದೆ. ಅಲಸಂಡೆ ಆಗಲಿ, ತರಕಾರಿ ಎಂಥ ತೊಂಡೆಕಾಯಿ ಮತ್ತು ಬೀನ್ಸು, ಒಮ್ಮೆ
ಹಾಫ್ ರೈಸ್ ಬೇಕಾದ್ರೆ ಹಾಫ್ ರೈಸ್ ಕೂಡ ಸಿಗ್ತದೆ. ಹಾಫ್ ರೈಸ್ ಬೇಕಾದ್ರೆ ಕೊಡ್ತಾರೆ. ಸೊ ನಾರ್ಮಲಾಗಿ ನಾನು ವೈಟ್ ರೈಸ್ ಅಷ್ಟೇ ಸಾಕು. ನಾನೇ ಆಗಲು ವೈಟ್ ರೈಸೇ. ಇಷ್ಟೇ ಸೊ ಸಾಕು. ಎಷ್ಟು ಇವತ್ತು ನನ್ನ ಬರ್ತಡೇ ಅಲ್ಲ, ಸೊ ಹಾಗೆ 22 ವರ್ಷದಿಂದ ಅಲ್ಲ 22 ವರ್ಷ ನಾನು ಚಿಕ್ಕದಾಗ ತಿಂತಿರ್ಲಿಲ್ಲ, ಒಂದು 20 ವರ್ಷದಿಂದ ಇದೇ ಊಟ ಸೇಮ್ ಊಟ ಮಾಡ್ತಾ ಇದ್ದೇನೆ. ಸ್ಟಿಲ್ ಇನ್ನೂ ಕೂಡ ಮಾಡ್ತಾ ಇರ್ತೀನಿ ಅಂತ ಹೆಲ್ದಿ ಅಂತ ಹೇಳ್ಬೋದು. ಪ್ಯೂರ್ಲಿ ಯಾರಿಗೂ ತಿನ್ನೋದು ಬೇಡ ಅಂತ ಆಗ್ಬೋದು. ಚೆನ್ನಾಗಿತ್ತು. ಅಂದರೆ ಕೆಲವೊಮ್ಮೆ ಈಗ ಶಿಯಲೆಲ್ಲ ಗರಂ ಮಸಾಲೆ ಹಾಕಿ ಜಾಸ್ತಿ ಹೆವಿ ಆಯ್ತು ಅನಿಸುತ್ತೆ. ಬಟ್ ಇಲ್ಲೇ ಬಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಉಂಟಿಲ್ಲ. ಅಂದರೆ ಕೆಲವೊಂದು ಕಡೆ ಎಲ್ಲ ಅದನ್ನು ಗರಂ ಮಸಾಲೆ ತಿಂದು ಹೊಟ್ಟೆ ಹಾಳಾಗೋದು ಅಥವಾ ಸ್ವಲ್ಪ ಊಟ ಮಾಡಿದರೆ ಅದು ಹೊಟ್ಟೆ ತುಂಬಿದಾಗುತ್ತೆ. ಸೊ ನಮ್ಮ ಹೋಟ್ಲ್ ಸ್ಟಾರ್ಟ್ ಆಗಿ 40 ವರ್ಷಗಳ ಹತ್ತಿರ ಆಗ್ತಾ ಬಂತು. ಈಗ 39 ಇಸ್ ರನ್ನಿಂಗ್. ಓಕೆ, ಸೊ ಮುಂಚಿಂದಲೇ ಹೆಚ್ಚಿನವ್ರು ಬಂದಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಹೊಸಬ್ರು ಕೂಡ ಬರ್ತಾ ಇದ್ದಾರೆ ಕೂಡ. ನೀವು ಕೂಡ ಬನ್ನಿ ಅಂತ ಹೇಳಿ ರೆಕಮೆಂಡ್ ಮಾಡ್ತೇನೆ. ಸೊ ಆಗಲೇ ಹೇಳಿದಾಗೆ ಊಟ ಮಾಡ್ತಾ ಇದ್ದೇನೆ, ಕಂಪ್ಲೀಟ್ ಮಾಡಬೇಕು. ಸೊ ಇವಾಗ ಮಜ್ಜಿಗೆ ನಮ್ಮಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಇದು ಕೂಡ ಒಂದು ಮಜ್ಜಿಗೆ ಪ್ರತಿ ದಿವಸ ಸೇಮ್ ಫ್ಲೇವರ್ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಕಡಕ್ ಆಗಿರೋ ಒಂದು ಸೂಪರ್ ಆಗಿರೋ ಮಜ್ಜಿಗೆ ಆಯಿತಾ. ಸೆಟ್ ಮಜ್ಜಿಗೆ. ಸೊ ಮತ್ತು ಇದಿಷ್ಟು ನನ್ನ ಒಂದು ಸ್ಪೆಷಲ್ ಊಟದ ಬಗ್ಗೆ. ಖಂಡಿತ ಒಂದ್ಸಲ ಟ್ರೈ ಮಾಡಿದ್ದು ಹೇಳ್ತೇನೆ. ಮತ್ತು ಇದಕ್ಕೆ ಆಗಲೇ ಹೇಳಿದಾಗ ಯಾವುದೇ ರೀತಿ ಗರಂ ಮಸಾಲೆ ಆಗಿರ್ಬೋದು, ಸೋಡಾ ಹುಡಿ, ಕೆಲವೊಂದು ಕಡೆ ಎಲ್ಲ ಹೋಟ್ಲಿಗೆಲ್ಲ ಹೋದರೆ ಸ್ವಲ್ಪ ಊಟ ಮಾಡಿ ಸ್ವಲ್ಪ ತುಂಬಿರ್ತದೆ. ಬಿಕಾಸ್ ಅವ್ರು ಸೋಡಾ ಹುಡಿ ಎಲ್ಲ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಆ ಥರ ಸೋಡಾ ಹುಡಿ ಕೂಡ ಹಾಕಲ್ಲ, ಏನೂ ಕೂಡ ಹಾಕಲ್ಲ. ಓಕೆ, ಪ್ಯೂರ್ಲಿ ಹೆಲ್ದಿ ಅಂತ ಹೇಳ್ತೇನೆ. ಎಸ್, ಖಂಡಿತ. ಮತ್ತು ಏನಾದರೂ ಹೇಳಲಿಕ್ಕಿದ್ರೆ ಹೇಳಿ, ಬನ್ನಿ ಅಥವಾ ಹೇಳಿ. ಎಲ್ಲರೂ ಬರ್ತಾರೆ, ನೀವು ಸಹ ಬನ್ನಿ ಅಂತ ಹೇಳ್ಬೋದು. ಎಸ್. ಸೊ ಇದಿಷ್ಟು ನಮ್ಮ ಹೋಟೆಲ್ನ ಊಟದ ಬಗ್ಗೆ. ಮಧ್ಯಾಹ್ನ ಖಂಡಿತ ನೀವು ಬಂದು ಟ್ರೈ ಮಾಡಲೇಬೇಕು ಅಂತ ಹೇಳ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಲಿಂಕ್ ಇದೆ. ಸೊ ಇನ್ನೂ ಪರ್ಫೆಕ್ಟಾಗಿ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ ಯಾವ ರೂಟಿಂದ ಬಂದರೆ ಎಲ್ಲಿಗೆ ತರುತ್ತೇವೆ ಅಂತ. ಚೆನ್ನಕೇಶವ ಸರ್ಕಲ್ನ ಅಪೋಸಿಟ್ ನಮ್ಮ ಹೋಟೆಲ್ ಇರುವಂಥದ್ದು. ಖಂಡಿತ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ KC ಶೋ. ಬಾಯ್ ಬಾಯ್.